ಎಲ್ಲರಿಗೂ ನಮಸ್ಕಾರ. ಧನುರ್ಮಾಸ 2025ನೇ ಇಸ್ವಿಯಲ್ಲಿ ಯಾವಾಗ ಪ್ರಾರಂಭವಾಗುತ್ತದೆ, ಅದರ ಪೂಜಾ ವಿಧಿವಿಧಾನ ಮತ್ತು ಅದರ ಮಹತ್ವವನ್ನು ತಿಳಿದುಕೊಳ್ಳೋಣ. ಈ ವರ್ಷ 2025ರಲ್ಲಿ ಡಿಸೆಂಬರ್ 15ನೇ ತಾರೀಕು ಸಫಲ ಏಕಾದಶಿಯಂದು ಪ್ರಾರಂಭವಾಗುತ್ತದೆ ಧನುರ್ಮಾಸ. ಸೂರ್ಯನು ಮೂಲಾ ನಕ್ಷತ್ರದಲ್ಲಿ ಪ್ರವೇಶ ಮಾಡುತ್ತಿದ್ದು ಇಂದು ಧನು ಸಂಕ್ರಮಣ ಆಗಿದ್ದು ಡಿಸೆಂಬರ್ 15ರಿಂದ ಜನವರಿ 14ರವರೆಗೆ 1 ತಿಂಗಳು ಧನುರ್ಮಾಸ ಇದೆ. ಈ ಧನುರ್ಮಾಸದ ವಿಶೇಷತೆ ಏನು ಅಂದರೆ, ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾನೆ, ಮಾಸಾನಾಂ ಮಾರ್ಗಶೀರ್ಷೋಷ್ಮಿ, ಮಾಸಗಳಲ್ಲೇ ಅತ್ಯಂತ ಶ್ರೇಷ್ಠವಾದ ಮಾಸ ಮಾರ್ಗಶೀರ್ಷ ಮಾಸ. ಆ ಸಮಯದಲ್ಲಿ ಸೂರ್ಯ ಧನುರ್ರಾಶಿಯನ್ನು ಪ್ರವೇಶ ಮಾಡುತ್ತಾನೆ. ಸೂರ್ಯ ಧನುರ್ರಾಶಿಯನ್ನು ಪ್ರವೇಶ ಮಾಡುವುದಕ್ಕೆ ಧನುರ್ಮಾಸ ಎಂದು ಕರೆಯುತ್ತೇವೆ. ನಂತರ ಧನುರ್ರಾಶಿಯಿಂದ ಮಕರ ರಾಶಿಗೆ ಬರುವ ಸಂದರ್ಭದ ಕಾಲಾವಕಾಶವನ್ನು ಧನುರ್ಮಾಸ ಎಂದು ಕರೆಯುತ್ತೇವೆ. ಧನುರ್ಮಾಸದ ಕೆಲವು ವೈಜ್ಞಾನಿಕ ಕಾರಣಗಳು, ಸೂರ್ಯನಿಂದ ಭೂಮಿ ಸ್ವಲ್ಪ ಅಂತರ ಹೆಚ್ಚಾಗುತ್ತದೆ. ಅಂಥ ಸಂದರ್ಭದಲ್ಲಿ ಭೂಮಿಗೆ ಸ್ವಲ್ಪ ಶಾಖ ಕಡಿಮೆಯಾಗಿ ಚಳಿ ಜಾಸ್ತಿ ಆಗುತ್ತದೆ. ಈ ಸಮಯದಲ್ಲಿ ದೇಹದ ಉಷ್ಣಾಂಶಗಳನ್ನು ಹೆಚ್ಚಿಸಿಕೊಳ್ಳಲು ಒಣಕೊಬ್ಬರಿ ಹಾಕಿದಂಥ ಮತ್ತು ಮನುಷ್ಯನ ದೇಹದ ಉಷ್ಣಾಂಶವನ್ನು ಹೆಚ್ಚಿಸಿಕೊಳ್ಳಲು ಮೆಣಸಿನಕಾಳು ಉಪಯೋಗಿಸುತ್ತಾರೆ. ಜೀರಿಗೆ, ಮೆಣಸಿನಕಾಳು, ಇಂಗು ಹಾಕಿದಂಥ ಅಡಿಗೆಯನ್ನು, ಹುಗ್ಗಿ ಗೊಜ್ಜನ್ನು ಭಗವಂತನಿಗೆ ನೈವೇದ್ಯ ಮಾಡಿದರೆ ನಮಗೆ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ. ಈ ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಭಗವಂತನಿಗೆ ಪೂಜೆ ಮಾಡಿ ಮುದ್ಗಾನ್ನವನ್ನು ನೈವೇದ್ಯ ಮಾಡಿದರೆ 1000 ವರ್ಷಗಳ ಪೂಜೆಯ ಫಲ ನಾವು ಪಡೆಯುತ್ತೇವೆ ಎಂದು ಶಾಸ್ತ್ರ ಹೇಳುತ್ತದೆ. ಭಗವದ್ಗೀತೆಯಲ್ಲಿ ಹೇಳುವ ಹಾಗೆ, ಗೋಪಿಕಾ ಸ್ತ್ರೀಯರು ಭಗವಂತನನ್ನು ಪಡೆಯಬೇಕಾದರೆ ಒಂದು ವ್ರತವನ್ನು ಮಾಡಿ ಭಗವಂತನನ್ನು ಒಲಿಸಿಕೊಂಡಿದ್ದರಂತೆ. ನಾವು ಕೂಡ ಭಗವಂತನಿಗೆ ಭಕ್ತಿಯಿಂದ ಧನುರ್ಮಾಸದಲ್ಲಿ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿ ಹುಗ್ಗಿ ಗೊಜ್ಜನ್ನು ನೈವೇದ್ಯ ಮಾಡಿದರೆ ಭಗವಂತ ಕೂಡ ನಮ್ಮ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸುತ್ತಾನೆ. ಹಿಂದೆ ಇಂದ್ರನ ಪತ್ನಿಯಾದ ಶುಚಿದೇವಿಗೆ ದಾರುಣವಾದಂಥ ದುಃಖ ಒದಗಿ ಬರುತ್ತದೆ. ಆಗ ಭಗವಂತನಲ್ಲಿ ಹೋಗಿ ನನ್ನ ದುಃಖವನ್ನೇ ದೂರ ಮಾಡು ಅಂತ ಬೇಡಿಕೊಳ್ಳುತ್ತಾಳೆ. ಆಗ ಭಗವಂತನು ಹೇಳ್ತಾನೆ, ಧನುರ್ಮಾಸದಲ್ಲಿ ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿ ಲಕ್ಷ್ಮೀದೇವಿಗೆ 12 ನಾಮಗಳಿಂದ ಅರ್ಚನೆಯನ್ನು ಮಾಡು. ಆಕೆ ಮತ್ತೆ ನಿಮ್ಮ ಎಲ್ಲ ಐಶ್ವರ್ಯವನ್ನು ಮರಳಿ ಕೊಡುತ್ತಾಳೆ ಅಂತ ಹೇಳಿ ಶುಚಿದೇವಿ ಕೂಡ ಧನುರ್ಮಾಸದ ಸೇವೆಯ ಭಗವಂತನ ಸೇವೆಯನ್ನು ಮಾಡಿ ಲಕ್ಷ್ಮಿಗೆ 12 ನಾಮಗಳನ್ನು ಪ್ರಾರ್ಥನೆ ಮಾಡಿ ಮತ್ತೆ ಲಕ್ಷ್ಮೀದೇವಿಯನ್ನು ಒಲಿಸಿಕೊಂಡಳಂತೆ. ಅದಕ್ಕಾಗಿ ಇದನ್ನು ಧನುರ್ಮಾಸದಲ್ಲಿ ನಾವು ಪುರಾಣದಲ್ಲಿ ಹೇಳ್ತಾರೆ, ಈ ಧನುರ್ಮಾಸ ಪೂಜೆಯಿಂದ ಲಕ್ಷ್ಮಿ ಪ್ರೀತಳಾಗಿ ನಮಗೆ ಸಂಪತ್ತನ್ನು ಕೊಡ್ತಾಳೆ ಅಂತ. 12 ನಾಮಗಳು ಬಹಳ ಸುಂದರವಾಗಿವೆ. ಶ್ರೀ ಪದ್ಮಾ ಕಮಲಾ ಮುಕುಂದ ಮಯಿ, ಶ್ರೀ ಲಕ್ಷ್ಮಿ ಶ್ರೀ ಲೋಕೇಶ್ವರಿ ಮಾ, ಕ್ಷೀರಾಬ್ಧಿ ಸುತೆ ಅರವಿಂದ ಚಲನೆ, ಶ್ರೀ ವಿದ್ಯಾ ಸರೋಜಾತ್ಮಿಕ, ಸರ್ವಾಭಿಷ್ಟ ಫಲಪ್ರದ. ಮತ್ತೊಮ್ಮೆ ಈ 12 ನಾಮಗಳನ್ನು ಹೇಳ್ತಾನೆ ನೋಡ್ರಿ. ಶ್ರೀ ಪದ್ಮಕಮಲ ಮುಕುಂದಮಯಿ, ಶ್ರೀ ಲಕ್ಷ್ಮಿ ಶ್ರೀ ಲೋಕೇಶ್ವರಿ ಮಾ, ಶ್ರೀ ಲೋಕೇಶ್ವರಿ ಮಾ, ಕ್ಷೀರಾಬ್ಧಿ ಸುತೆ ಅರವಿಂದ ಚಲನೆ, ಶ್ರೀ ವಿದ್ಯಾ ಸರೋಜಾತ್ಮಿಕ, ಸರ್ವಾಭಿಷ್ಟ ಫಲಪ್ರದ. ಈ 12 ನಾಮಗಳು ಯಾವ ಶ್ಲೋಕ ಬೇಡ, ಏನೂ ಬೇಡ. ಈ 12 ನಾಮಗಳಿಂದ ಪ್ರತಿನಿತ್ಯವಾಗಿ 1 ತಿಂಗಳು ನೀವು ಪೂಜೆಯನ್ನು ಮಾಡಿದರೆ ಭಗವಂತನಿಗೆ ಮುದ್ಗಾನ್ನ ನೈವೇದ್ಯ ಮಾಡಿ ವಿಷ್ಣು ಸಮೇತ ಲಕ್ಷ್ಮೀದೇವಿಗೆ ಪೂಜೆಯನ್ನು ಮಾಡಿ ಲಕ್ಷ್ಮಿಗೆ ಈ 12 ನಾಮಗಳಿಂದ ಪುಷ್ಪಾರ್ಚನೆ ಮಾಡಿದರೆ, ಕುಂಕುಮಾರ್ಚನೆಯನ್ನು ಮಾಡಿದರೆ, ನಿಮ್ಮ ಕೈಯಲ್ಲಿ ಏನಿದೆಯೋ ಅಕ್ಷತೆಯನ್ನು ಹಾಕೋದು, ಪ್ರತಿನಿತ್ಯ ಈ 12 ನಾಮಗಳನ್ನು ಪಠಿಸೋದು, ನಿಮ್ಮ ಎಲ್ಲ ಸಂಕಷ್ಟಗಳು ದೂರ ಆಗಿ ನಿಮಗೆ ಎಷ್ಟೇ ದಾರಿದ್ರ್ಯ ಇದ್ದರೂ ಕೂಡ
ದೂರ ಆಗುತ್ತದೆ. ಅಗ್ನಿ ಪುರಾಣದಲ್ಲಿ ಬರುವ ಹಾಗೆ ಸೂರ್ಯ ಧನುರ್ರಾಶಿ ಪ್ರವೇಶ ಮಾಡಿದ ಮೇಲೆ ಧನುರ್ಮಾಸದಲ್ಲಿ ಸೂರ್ಯೋದಯ ಆದ ಮೇಲೆ ಯಾರಾದರೂ ಹಾಸಿಗೆ ಮೇಲೆ ಮಲಗಿದ್ದರೆ ಅವರಿಗೆ ಅವರ ಮನೆಗೆ ದಟ್ಟ ದಾರಿದ್ರ್ಯ ಬರುತ್ತದೆ. ಹಾಗಾಗಿ ಧನುರ್ಮಾಸದಲ್ಲಿ ಸೂರ್ಯ ಹುಟ್ಟುವುದಕ್ಕಿಂತ ಮುಂಚೆನೇ ಎದ್ದು ಸ್ನಾನವನ್ನು ಮಾಡಿ ಭಗವಂತನ ಪೂಜೆಯನ್ನು ಮಾಡಬೇಕು. ಹಾಗೆ ಪುರಾಣದಲ್ಲಿ ಬರೆದ ಹಾಗೆ ಧನುರ್ಮಾಸೆ ಹರಿಪ್ರೀತ ಉಷಕಾಲಾಚನೆ ಧ್ರುವಂ ಖಾತ್ಯಾಭಿಷ್ಟ ಮಕ್ಷಯಂ ಸತ್ಯಮೇವ ಭವಿಮಿತೆ. ಅಂದರೆ ಧನುರ್ಮಾಸದಲ್ಲಿ ಉಷೆ ಕಾಲದಲ್ಲಿ ಎದ್ದು ಸ್ನಾನವನ್ನು ಮಾಡಿ ಪೂಜೆಯನ್ನು ಮಾಡಿ ಹೆಸರುಬೇಳೆಯಿಂದ ಮಾಡಿದ ಹುಗ್ಗಿ ನೈವೇದ್ಯ ಜನ್ಮ ಜನ್ಮಾಂತರದಲ್ಲಿ ಮಾಡಿದ ಕರ್ಮಗಳನ್ನು ಕಳೆದು ದಾಂಪತ್ಯ ಸುಖವಾಗಿರುತ್ತದೆ. ಆಗ್ನೇಯ ಪುರಾಣದಲ್ಲಿ ಹೇಳ್ತಾರೆ, ಧನುರ್ಮಾಸದಲ್ಲಿ ಪೂಜೆ ಮಾಡಿದ್ದರೆ ಮನೆಗೆ ಪೂಜೆ ಮಾಡದಿದ್ದರೆ ಧನುರ್ಮಾಸದಲ್ಲಿ ಪೂಜೆ ಮಾಡದಿದ್ದರೆ ಮನೆಗೆ ಏನು ದೋಷ ಬರುತ್ತದೆ ಅಂತ. ಆಕರಣೆ ಪ್ರತ್ಯವಾಯೆ ಉತ್ತಃ ತಥೈವ್ ಉಷಃ ಪೂಜಾಂ ಧನುರ್ಮಾಸೆ ಯೋನಃ ಪೂರ್ವಿಭಿಷ್ಟ್ಯವಃ ಮುದದೇಹಿ ಯಾವನು. ಧನುರ್ಮಾಸದಲ್ಲಿ ಶ್ರೀಮಾನ್ ನಾರಾಯಣನಿಗೆ ಉಷೆ ಕಾಲದಲ್ಲಿ ಪೂಜೆಯನ್ನು ಮಾಡುವುದಿಲ್ಲವೋ, ಯಾರು ಪೂಜೆಯನ್ನು ಮಾಡುವುದಿಲ್ಲವೋ ಆ ಮೂರ್ಖನು 7 ಜನ್ಮಗಳಲ್ಲಿ ಬಡವನಾಗುತ್ತಾನೆ, ಹಲವಾರು ಥರದ ರೋಗಗಳಿಂದ ಬಳಲುತ್ತಾನೆ ಅಂತ ಹೇಳಿ, ಅದಕ್ಕಾಗಿ ಸೂರ್ಯನು ಧನುರ್ರಾಶಿಯಲ್ಲಿ ಇರುವಾಗ ಪರಮಾತ್ಮನನ್ನು ಪೂಜಿಸಿ ಆ ಒಂದು ಮುದ್ಗಾನ್ನವನ್ನು ಹುಗ್ಗಿಯನ್ನು ಮಾಡಿ ನೈವೇದ್ಯ ಮಾಡುವುದರಿಂದ 1000 ವರ್ಷ ಪೂಜೆಯ ಫಲವನ್ನು ಪಡೆಯುತ್ತಾರೆ. ಶ್ರೀಮನ್ನಾರಾಯಣ ಲಕ್ಷ್ಮಿಗೆ ಹುಗ್ಗಿಯನ್ನು ನೈವೇದ್ಯ ಮಾಡುವುದರಿಂದ ಸಂತೋಷವಾಗುತ್ತಾನೆ. ಧನುರ್ಮಾಸದಲ್ಲಿ ಮುದ್ಗಾನ್ನಕ್ಕೆ ಶುಂಠಿ ಯಾಲಕ್ಕಿಯನ್ನು ಹಾಕ್ತವೆ. ಗೊಜ್ಜನ್ನು ಮಾಡಿದಾಗ ಅದಕ್ಕೆ ಬೆಲ್ಲವನ್ನು ಹಾಕ್ತವೆ. ಅಕ್ಕಿ ಹೆಸರುಬೇಳೆ ಹಾಕ್ತವೆ. ಈ ರೀತಿಯಾಗಿ ಈ ಎಲ್ಲ ಪದಾರ್ಥಗಳಿಂದ ಮಾಡಿದಂಥ ನೈವೇದ್ಯವನ್ನು ಧನುರ್ಮಾಸದಲ್ಲಿ ಯಾರು ಶ್ರೀಹರಿಗೆ ನೈವೇದ್ಯ ಮಾಡ್ತಾರೋ ಅವರು ದೀರ್ಘಾಯುಷ್ಯ ಪಡೆಯುತ್ತಾರೆ, ಧನಾಢ್ಯನಾಗ್ತಾನೆ, ವೇದ ಪಾರಂಗತನಾಗ್ತಾನೆ ಅಂತ ಶಾಸ್ತ್ರ ಹೇಳ್ತದೆ. ಧನುರ್ಮಾಸದಲ್ಲಿ ಯಾರು ಹುಗ್ಗಿ ಪದಾರ್ಥಗಳನ್ನು ದಾನ ಮಾಡ್ತಾರೋ ಅವನು ಮುಕ್ತಿಯನ್ನು ಪಡೆಯುತ್ತಾನೆ. ಈ ಒಂದು ಸಂದರ್ಭದಲ್ಲಿ ಮಾಡಿದಂಥ ಪೂಜೆ ಎಷ್ಟೋ ಒಂದು ವರ್ಷದ ಕಷ್ಟಗಳನ್ನು ಕರ್ಮಗಳನ್ನು ಕಳೆಯುತ್ತದೆ. ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ 3:30ರಿಂದ 5 ಗಂಟೆಯೊಳಗೆ ಪೂಜೆ ನೈವೇದ್ಯ ಆರತಿ ಎಲ್ಲವೂ ಆಗಬೇಕು. ಅದು ಅತ್ಯಂತ ಶ್ರೇಷ್ಠವಾದ ಕಾಲ. 5:30 ನಂತರ ಸೂರ್ಯೋದಯದ ನಂತರ ಮಾಡಿದ ಪೂಜೆ ಮಧ್ಯಮ ಅಧಮ ಫಲವನ್ನು ಕೊಡುತ್ತದೆ. 9 ಗಂಟೆಯ ನಂತರ ಮಾಡಿದಂಥ ಪೂಜೆ ನಿಷ್ಫಲ. ಅದಕ್ಕಾಗಿ ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದ ಪೂಜೆಗೆ ಬಹಳ ಫಲ ಸಿಗುತ್ತದೆ. ಧನುರ್ಮಾಸದಲ್ಲಿ ಭಗವಂತನಿಗೆ ವಿಶೇಷ ನೈವೇದ್ಯ ಅಂದರೆ ಮುದ್ಗಾನ. ಪ್ರತಿನಿತ್ಯ 1 ತಿಂಗಳು ಪ್ರತಿನಿತ್ಯವಾಗಿ ಮುದ್ಗಾನ್ನವನ್ನು ನೈವೇದ್ಯ ಮಾಡಬೇಕು. ಮುದ್ಗಾನ ಅಂದರೆ ಏನು ಅಂದರೆ ಕೆಲವೊಂದು ಕಡೆ ಹುಗ್ಗಿ ಹೆಸರುಬೇಳೆ ಅನ್ನ ಮುದ್ಗಾನ ಅಂತ ಹೇಳ್ತೀವಿ. 1 ಬಟ್ಟಲು ಅಕ್ಕಿಗೆ 1 ಬಟ್ಟಲು ಹೆಸರುಬೇಳೆಯನ್ನು ಸೇರಿಸಿ ಸರಿಯಾಗಿ ತೊಳೆದು ತುಪ್ಪದಲ್ಲಿ ಹುರಿದು ಅದಕ್ಕೆ ಮೆಣಸು, ಒಣಕೊಬ್ಬರಿ, ಜೀರಿಗೆ, ಕರಿಬೇವು, ಒಣಮೆಣಸಿನಕಾಯಿ, ಲವಂಗ ಒಗ್ಗರಣೆಯನ್ನು ಹುಗ್ಗಿಯನ್ನು ಮಾಡಿ ಅದಕ್ಕೊಂದು ಗೊಜ್ಜನ್ನು ಮಾಡುತ್ತೀವಿ. ಹುಣಸೆ ಹಣ್ಣು ಬೆಲ್ಲವನ್ನು ಹಾಕಿ ಗೊಜ್ಜನ್ನು ಮಾಡಿ ನಿತ್ಯ ಅದರ ಜೊತೆಗೆ ಯಾವುದಾದರೂ ಪಾಯಸವನ್ನು ಮಾಡಿ ನಂತರ ಅನ್ನಕ್ಕೆ ಸ್ವಲ್ಪ ಮೊಸರನ್ನು ಹಾಕಿ ನೈವೇದ್ಯ ಮಾಡಬೇಕು. ನಂತರ ತಾಂಬೂಲ ದಕ್ಷಿಣೆಯನ್ನು ಇಟ್ಟು ಪೂಜೆಯನ್ನು ಮಾಡಿ ನಂತರ ಲಕ್ಷ್ಮೀ ಸಮೇತ ವಿಷ್ಣುವಿಗೆ
ಕೃಷ್ಣಾರ್ಪಣೆ ಮಸ್ತು ಅಂತ ಹೇಳಿ ಪೂಜೆಯನ್ನು ಮಾಡಿದರೆ ನಿಮ್ಮ ಎಲ್ಲ ಸಂಕಷ್ಟಗಳು ದೂರವಾಗುತ್ತವೆ. ಎಲ್ಲರಿಗೂ ನಮಸ್ಕಾರ.